ಹಲೋ ಎವ್ರಿವನ್, ದಿಸ್ ಇಸ್ ದೀಪ್ತಿ. ಎಲ್ಲರೂ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ KCET ಕ್ಲಾಸಸ್ನ ಕೆಲವು ದಿನಗಳಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಾಗಲೇ ನಾನು 2 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಯಾವುದಂತಂದರೆ ಕೆಮಿಕಲ್ ಕೈನೆಟಿಕ್ಸ್ ಆ್ಯಂಡ್ ಬಯೋಮಾಲಿಕ್ಯೂಲ್ಸ್. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಇದೇ ಥರ ಮಾಡ್ಕೊಂಡು ಹೋಗಿ ಅಂತಲೂ ಕೆಲವು ಸ್ಟೂಡೆಂಟ್ಸ್ ಹೇಳಿದ್ದಾರೆ. ಸೊ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಅದರಲ್ಲಿ ಟೆಕ್ಸ್ಟ್ ಬುಕ್ ನೋಡ್ಕೊಂಡು ನಾನು ಚಾಪ್ಟರ್ನ ಕ್ವಿಕ್ ರಿವಿಷನ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟ್ ಒಂದು ವಿಡಿಯೋದಲ್ಲಿ ಹೋಲ್ ಚಾಪ್ಟರ್ನ ನಾನು ಕ್ವಿಕ್ಕಾಗಿ ರಿವಿಷನ್ ಮಾಡ್ತಾಯಿದ್ದೀನಿ. ಸೊ ಅದು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಸೊ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲೂ. ಸೊ ಕೆಲವೊಂದು ಪ್ರಾಬ್ಲಮ್ಸ್ ಇರೋ ವೀಡಿಯೋಸು ಸ್ವಲ್ಪ ಲಾಂಗ್ ಆಗ್ತಿದೆ. ಸೊ 10 ಕ್ವಶನ್ ಸಾಲ್ವ್ ಮಾಡ್ತಿದ್ದೀನಿ. ಸೊ ಅದನ್ನೆಲ್ಲ ನೋಡಿಕೊಂಡು ಸಾಲ್ವ್ ಮಾಡಿ ನೀವು ಬೇರೆ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ನನ್ನ ವೀಡಿಯೋಸ್ನ ಫಾಲೋ ಅಪ್ ಮಾಡ್ಕೊಂಡೋಗಿ. ಸೊ ನಾನು ಏನು ಬಿಡ್ತಾ ಇದ್ದೀನಿ ಆ ವೀಡಿಯೋಸ್ನ ಹಾಗೆ ನೋಡಿಕೊಂಡು ಸೊ ಕಲೀರಿ. ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಕ್ವಶನ್ಸು ಎಲ್ಲ ಕಾನ್ಸೆಪ್ಟಲ್ಲಿರೋ ಕ್ವಶನ್ಸ್ ಅಂದರೆ ಎಲ್ಲ ಕಾನ್ಸೆಪ್ಟ್ಗೆ ಮ್ಯಾಚ್ ಆಗೋಂಥ ಕ್ವಶನ್ಸ್ನ ನಾನು ಹುಡುಕಿ ನಾನು ಅಲ್ಲಿ ಹಾಕಿದ್ದೀನಿ. ಸೊ ಹಾಗಾಗಿ ಫಸ್ಟ್ ವೀಡಿಯೋ ನೋಡ್ಬಿಟ್ಟು ಕಲೀರಿ. ಅದಾದಮೇಲೆ ಅದ್ರ ಜೊತೆ ನೀವು ಎಕ್ಸ್ಟ್ರಾ ಪ್ರಿಪ್ರೇಷನು ಮಾಡ್ಕೋಬೇಕು. ಸೊ ಅದೇ ಥರ ನಾನು ಏನು ಮಾಡ್ಕೊಂಡು ಹೋಗ್ತಿದ್ದೀನಿ ಅದೇ ಥರ ನೀವು ಫಾಲೋಅಪ್ ಮಾಡಿಕೊಂಡ್ರೆ ಅಟ್ ದ ಎಂಡ್ ಒಂದು ಕಂಪ್ಲೀಟಾಗಿ ನೀವು ಚಾಪ್ಟರ್ನ ಕವರ್ ಮಾಡ್ಬೋದು. ಸೊ ಫೈನಲಲ್ಲಿ ನಿಮಗೆ ಒಬ್ಬರು ಟೀಚರ್ ಸಿಕ್ದಂಗೆ ಆಗುತ್ತೆ. ಯಾಕಂದರೆ ಈ ಟೈಮಲ್ಲಿ ನಿಮಗೆ ಕೋಚಿಂಗ್ ಕ್ಲಾಸಸ್ ಇಲ್ಲ. ಸೊ ಹಾಗಾಗಿ ನಾನು ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ. ಅದೇ ಥರ ಫಾಲೋಅಪ್ ಮಾಡ್ಕೊಳ್ಳಿ. ಫೈನಲಾಗಿ ನೀವು ಕಂಪ್ಲೀಟಾಗಿ ಇಡೀ ಚಾಪ್ಟರ್ಸ್ನ ನೀವು ಕಂಪ್ಲೀಟ್ ಮಾಡಬಹುದು. ಆಮೇಲೆ ಒಂದು ಕಾನ್ಫಿಡೆನ್ಸ್ ಕೂಡ ನಿಮಗೆ ಸಿಗುತ್ತೆ. ಒಬ್ರು ಹೇಳ್ಕೊಡ್ತಾ ಇದ್ದಾರೆ, ನಾನು ಕಲಿತಿರೋದು ಸರಿ ಅನ್ನೋದು ನಿಮ್ಮ ಮನಸ್ಸಿಗೆ ಬರುತ್ತೆ. ಸೊ ಇದನ್ನ ಫಾಲೋಅಪ್ ಮಾಡ್ಕೊಳ್ಳಿ. ಇವತ್ತು ಒಂದು ಹೊಸ ಚಾಪ್ಟರ್ನ ನಾನು ತೊಗೊಬರ್ತಿದ್ದೀನಿ. ಅದು ಯಾವುದು ಅಂತಂದರೆ ಸಾಲಿಡ್ ಸ್ಟೇಟ್ಸ್. ಫಿಸಿಕಲ್ ಕೆಮಿಸ್ಟ್ರಿಯಿಂದ ಸಾಲಿಡ್ ಸ್ಟೇಟ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಕಾನ್ಸಂಟ್ರೇಟ್ ಮಾಡಿ. ಇದನ್ನು ಅಷ್ಟೇ ನಾನು ಟೆಕ್ಸ್ಟ್ ಬುಕ್ ನೋಡಿಕೊಂಡು ಹೇಳ್ಕೊಡ್ತೀನಿ ನಿಮಗೆ. ಅದ್ರ ಜೊತೆ ಕೆಲವೊಂದು ಯಾವುದು ಹೊಸ ಟಾಪಿಕ್ಸ್ನ ನಿಮಗೆ ಇನ್ಕ್ಲೂಡ್ ಮಾಡಿರ್ತಾರೆ CETಗೆ. ಸೊ ಅದನ್ನು ನಿಮಗೆ ಅಲ್ಲಿ ನೋಟ್ ಮಾಡಿ ತೋರಿಸ್ತೀನಿ. ಹಾಗಾದರೆ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೆಗ್ಯುಲರ್ ನೋಟಿಫಿಕೇಷನ್ ಸಿಗ್ತಾ ಇರಬೇಕು ಅಂತಂದರೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಲೈಟ್ ಅಪ್. ಸೊ ಸಾಲಿಡ್ ಸ್ಟೇಟ್. ಸೊ ಸಾಲಿಡ್ ಸ್ಟೇಟಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡ್ಕೊಂಡಾಗ ಸಾಲಿಡ್ ಸ್ಟೇಟ್ಸ್ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ ಸಾಲಿಡ್ಸ್ ಬಗ್ಗೆ. ಸೊ ಸಾಲಿಡ್ಸ್ ದೇ ಹ್ಯಾವ್ ಡೆಫಿನೆಟ್ ಮಾಸ್, ವಾಲ್ಯೂಮ್ ಆ್ಯಂಡ್ ಶೇಪ್ ಅನ್ನೋದು ಗೊತ್ತಿದೆ ನಿಮಗೆ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ದೇ ಹ್ಯಾವ್ ಡೆಫಿನೆಟ್ ಮಾಸ್, ವಾಲ್ಯೂಮ್ ಆ್ಯಂಡ್ ಶೇಪ್. ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್ ಆರ್ ಶಾರ್ಟ್, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆರ್ ಸ್ಟ್ರಾಂಗ್. ಸೊ ಆಮೇಲೆ ದೇ ಆರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಹ್ಯಾವ್ ಫಿಕ್ಸ್ಡ್ ಪೊಸಿಷನ್ ಆ್ಯಂಡ್ ದೇ ಕ್ಯಾನ್ ಆಸಿಲೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್. ಸೊ ಏನು ಸಾಲಿಡ್ ಮಾಲಿಕ್ಯೂಲ್ಸು ಟ್ರಾವೆಲ್ ಆಗಲ್ಲ, ಎಲ್ಲಿತ್ತೋ ಅಲ್ಲೇ ಇರುತ್ತೆ. ಬಟ್ ಅದು ವೈಬ್ರೇಷನ್ ಆಗುತ್ತೆ. ಸೊ ಇಲ್ಲಿಂದ ಇವಾಗ ನಾನು ಹೀಟ್ ಮಾಡ್ತಿದ್ದೀನಿ ಅಂದ್ಕೊಳ್ಳಿ. ಈ ಎಂಡಲ್ಲಿ ನಾನು ಹೀಟ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಇದೊಂದು ಐರನ್ ರಾಡು ಸಾಲಿಡ್. ಇದನ್ನು ಹೀಟ್ ಮಾಡ್ತಿದ್ದೀನಿ ಅಂದ್ಕೊಳ್ಳಿ ಈ ಎಂಡಲ್ಲಿ. ಈ ಎಂಡಿಂದ ಈ ಎಂಡ್ಗೆ ಹೇಗೆ ಹೀಟ್ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗ್ತಿಲ್ಲ, ಆದರೂ ಹೀಟ್ ಇಲ್ಲಿಂದ ಇಲ್ಲಿಗೆ ಹೀಟ್ ಟ್ರಾನ್ಸ್ಫರ್ ಆಗಿದೆ. ಹೇಗೆ ಪಾಸಿಬಲ್ ಆಗ್ತಿದೆ ಅಂತಂದರೆ ಡ್ಯೂ ಟು ವೈಬ್ರೇಷನ್. ಸೊ ಹಿಯರ್ ದ ಮಾಲಿಕ್ಯೂಲ್ಸ್ ವೈಬ್ರೇಟ್ಸ್ ಅಬೌಟ್ ದೇರ್ ಮೀನ್ ಪೊಸಿಷನ್. ಮಾಲಿಕ್ಯೂಲ್ಸ್ ಹಿಂಗಿದೆ. ಸೊ ಅವ್ರ ಮೀನ್ ಪೊಸಿಷನಲ್ಲಿ ಈ ಥರ ವೈಬ್ರೇಷನ್ ಆಗ್ತಾ ಇರುತ್ತೆ. ಅದೇ ಜಾಗದಲ್ಲಿ ವೈಬ್ರೇಷನ್ ಆಗ್ತಾ ಇರುತ್ತೆ. ಇಟ್ಸ್ ಮೀನ್ ಪೊಸಿಷನ್. ಅದೇ ಪಾಯಿಂಟ್ ಇದು. ಆಸಿಲೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್ ಅಂತ ಹೇಳಿರೋದು ಸಾಲಿಡ್ಸಲ್ಲಿ. ಆ್ಯಂಡ್ ದೇ ಆರ್ ಇನ್ಕಂಪ್ರೆಸಿಬಲ್ ಆ್ಯಂಡ್ ರಿಜಿಡ್. ಸಾಲಿಡ್ಸ್ನ ನಾವು ಕಂಪ್ರೆಸ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ಅದು ತುಂಬ ಗಟ್ಟಿಯಾಗಿದೆ, ರಿಜಿಡ್ ಆಗಿರುತ್ತೆ. ಸೊ ಅದಾದಮೇಲೆ ಸಾಲಿಡ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಕ್ರಿಸ್ಟಲೈನ್ ಆ್ಯಂಡ್ ಅಮಾರ್ಫಸ್. ನೋಡಿ, ಈ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ, ಕ್ರಿಸ್ಟಲೈನ್ ಆ್ಯಂಡ್ ಅಮಾರ್ಫಸ್ ಮೇಲೆ. ಸೊ ಯಾವ ಥರ ಎಲ್ಲ ಕ್ವಶನ್ಸು ಬರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಫಸ್ಟು ಕ್ರಿಸ್ಟಲೈನ್ ಸಾಲಿಡ್ಸ್ಗೆ ಎಕ್ಸಾಂಪಲ್ ನೋಡ್ಕೊಳ್ಳಿ. ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಸ್ಕ್ವಾಡ್ಸ್ ಆರ್ ಟಿಪಿಕಲ್ ಎಕ್ಸಾಂಪಲ್ ಆಫ್ ಕ್ರಿಸ್ಟಲೈನ್. ಅಂಡರ್ಲೈನ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಎಕ್ಸಾಂಪಲ್ನೇ ಕೇಳಿರ್ತಾರೆ ಅಲ್ಲಿ ಆಪ್ಷನಲ್ಲಿ. ಸೋಡಿಯಂ ಕ್ಲೋರೈಡ್ ಮತ್ತು ಸ್ಕ್ವಾಡ್ಸ್ ಬಂದು ಕ್ರಿಸ್ಟಲೈನ್ ಸಾಲಿಡ್ಸ್. ಅದಾದಮೇಲೆ ಅಮಾರ್ಫಸ್ ಸಾಲಿಡ್ಸ್ಗೆ ನೋಡಿ, ಸ್ಕ್ವಾಡ್ಸ್ ಗ್ಲಾಸ್. ಇಲ್ಲಿ ಸ್ಕ್ವಾಡ್ಸ್ ಅಷ್ಟೇ, ಇಲ್ಲಿ ಸ್ಕ್ವಾಡ್ಸ್ ಗ್ಲಾಸ್ ಅಮಾರ್ಫಸ್ಗೆ ಬರುತ್ತೆ. ಸೊ ಅಮಾರ್ಫಸ್ಗೆ ಸ್ಕ್ವಾಡ್ಸ್ ಗ್ಲಾಸ್ ಜೊತೆ ಗ್ಲಾಸ್, ರಬ್ಬರ್ ಆ್ಯಂಡ್ ಪ್ಲಾಸ್ಟಿಕ್ ಆರ್ ಟಿಪಿಕಲ್ ಎಕ್ಸಾಂಪಲ್ ಫಾರ್ ಅಮಾರ್ಫಸ್. ಬೇಗ ನೋಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್
ಕ್ರಿಸ್ಟಲೈನ್ ಸಾಲಿಡ್ಸ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಕ್ರಿಸ್ಟಲೈನ್ ಸಾಲಿಡ್ಸ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ತೋರಿಸುತ್ತೆ. ಆದರೆ ಅಮಾರ್ಫಸ್ಸು ಓವರ್ ದಿ ರೇಂಜ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ತೋರಿಸಲ್ಲ. ಇಷ್ಟರಿಂದ ಇಷ್ಟು, ಸೊ ಇವಾಗ 25 ಡಿಗ್ರಿ ಸೆಲ್ಸಿಯಸ್ ಟು 30 ಡಿಗ್ರಿ ಸೆಲ್ಸಿಯಸ್ ಮಧ್ಯದಲ್ಲಿ ತೋರಿಸುತ್ತೆ ಅಂತ ಹೇಳೋದು ಅಮಾರ್ಫಸ್. ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಅಮಾರ್ಫಸ್ ಸಾಲಿಡ್ಸ್ನ ನಾವು ಸೂಪರ್ ಸಾಲಿಡ್ ಆರ್ ಸೂಡೋ ಸಾಲಿಡ್ಸ್ ಅಂತಲೂ ಕರಿತೀವಿ. ನೋಡಿ ಇಲ್ಲಿ ಅಮಾರ್ಫಸ್ ಸಾಲಿಡ್ ಹ್ಯಾವ್ ಎ ಟೆಂಡೆನ್ಸಿ ಟು ಫ್ಲೋ ಥ್ರೂ very slowly. They have tendency to flow very slowly. Therefore, sometimes these are called as pseudo solids and super cool solids ಅಂತ ಕರೀತಾರೆ. ಸೊ ಈ ಥರ ಇದು ಎಲ್ಲೆಲ್ಲಿ ಕಂಡು ಬರುತ್ತೆ ಅನ್ನೋದು ನೋಡ್ಕೊಳ್ಳಿ. ಸೊ ಹಳೆ ಬಿಲ್ಡಿಂಗಲ್ಲಿ, ಸೊ ಗ್ಲಾಡ್ ಪ್ಯಾನಲ್ಸ್ ಆರ್ ವಿಂಡೋಸ್ ಆರ್ ಡೋರ್ಸ್ ಆಫ್ ಓಲ್ಡ್ ಬಿಲ್ಡಿಂಗ್. ಸೊ ಹಳೇ ಕಾಲದ ಬಿಲ್ಡಿಂಗ್ಸಲ್ಲಿ ಹೋಗಿ ನೋಡ್ತು ಅಂತಂದರೆ ಇಲ್ಲಿ ಈ ಥರ ಗ್ಲಾಸ್ ನಿಮಗೆ ಕಂಡು ಬರುತ್ತೆ. ಸೊ ಅದು ಮಿಲ್ಕಿ ವೈಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದಾದಮೇಲೆ ಆ ಗ್ಲಾಸ್ ಥಿಕ್ನೆಸ್ಸು ಬೇಸಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಕಮ್ಮಿ ಇರುತ್ತೆ ಥಿಕ್ನೆಸ್ಸು. ಸೊ ನೋಡಿ ಇಲ್ಲಿ ಬಾಟಮಲ್ಲಿ ಸ್ಲೈಟ್ಲಿ ಥಿಕ್ಕರ್, ಸೊ ಈ ಥರ ಇರುತ್ತೆ. ಸೊ ಅಂಥ ಇದನ್ನು ನಾವು ಸೂಡೋ ಸಾಲಿಡ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪಾಯಿಂಟ್, ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಅನ್ಐಸೋಟ್ರೋಪಿಕ್ ಇನ್ ನೇಚರ್. ಈ ಪಾಯಿಂಟ್ನ ನೆನ್ಪಿಟ್ಕೊಂಡಿರಬೇಕು. ಅಮಾರ್ಫಸ್ಸು ಐಸೋಟ್ರೋಪಿಕ್ ಇನ್ ನೇಚರ್. ಏನಾಯಿತು ಅನ್ಐಸೋಟ್ರೋಪಿಕ್ ಅಂತಂದರೆ, ಐಸೋಟ್ರೋಪಿಕ್ ಅಂದರೆ ಅನ್ನೋದು ಗೊತ್ತಿರಬೇಕು. ಸೊ ಅನ್ಐಸೋಟ್ರೋಪಿಕ್ ಅಂತ ಅಂದರೆ, ಸೊ ಇವಾಗ ಇಲ್ಲಿ ನಿಮಗೆ ಮಾಲಿಕ್ಯೂಲ್ಸ್ ಕಾಣಿಸ್ತೈತೆ. ಸೊ ಇವಾಗ ಅನ್ಐಸೋಟ್ರೋಪಿಕ್ ಅಂತ ಹೇಳಿದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಲೈಕ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸು, ರಿಫ್ರಾಕ್ಟಿವ್ ಇಂಡೆಕ್ಸು ಶೋಸ್ ಡಿಫ್ರೆಂಟ್ ವ್ಯಾಲ್ಯೂ ವೆನ್ ಮೆಷರ್ಡ್ ಅಲಾಂಗ್ ಡಿಫ್ರೆಂಟ್ ಡೈರೆಕ್ಷನ್. ಇವಾಗ ಇದೊಂದು ಕ್ರಿಸ್ಟಲ್ ಮಾಲಿಕ್ಯೂಲ್ ಇದೆ, ಈ ಜಾಗದಲ್ಲಿ ಇಟ್ಕೊಂಡು ನಾನು ಮೆಷರ್ ಮಾಡಿದಾಗ ಬೇರೆ ವ್ಯಾಲ್ಯೂ ತೋರಿಸುತ್ತೆ. ಪುನಃ ಈ ಜಾಗದಲ್ಲಿ ಮೆಷರ್ ಮಾಡಿದಾಗ ಬೇರೆ ವ್ಯಾಲ್ಯೂ, ಪುನಃ ಇಲ್ಲಿ ಮೆಷರ್ ಮಾಡಿದಾಗ ಬೇರೆ ವ್ಯಾಲ್ಯೂ. ನೀವು ಎಲ್ಲೇ ಮೆಷರ್ ಮಾಡಿದ್ರು ಬೇರೆ ಬೇರೆ ವ್ಯಾಲ್ಯೂ ತೋರಿಸ್ತಿರುತ್ತೆ. ಸೊ ಥರ ಬೇರೆ ಬೇರೆ ವ್ಯಾಲ್ಯೂ ತೋರಿಸ್ತಿತ್ತು ಅಂದರೆ ಅದನ್ನ ಅನ್ಐಸೋಟ್ರೋಪಿಕ್ ಅಂತ ಕರಿತೀವಿ. ಅನ್ಐಸೋಟ್ರೋಪಿಕ್ ಇನ್ ನೇಚರ್ ಅಂತ. ಆದರೆ ಅಮಾರ್ಫಸ್ ಹಾಗಲ್ಲ. ಅಮಾರ್ಫಸ್ ಸಾಲಿಡ್ ಏನು ಅಂತಂದರೆ, ನೀವು ಎಲ್ಲೇ ಚೆಕ್ ಮಾಡಿದ್ರು ಅದು ಐಸೋಟ್ರೋಪಿಕ್. ಇಡೀ ಮಾಲಿಕ್ಯೂಲ್ಸಲ್ಲಿ ಯಾವುದೇ ಜಾಗದಲ್ಲಿ ಚೆಕ್ ಮಾಡಿದ್ರು ಒಂದೇ ವ್ಯಾಲ್ಯೂ ತೋರಿಸುತ್ತೆ, ಒಂದೇ ವ್ಯಾಲ್ಯೂ. ಸೊ ಅಂಥದ್ದನ್ನ ನಾವು ಐಸೋಟ್ರೋಪಿಕ್ ಅಂತ ಕರಿತೀವಿ. ಸೇಮ್ ವ್ಯಾಲ್ಯೂ ನೋಟ್ ಮಾಡ್ಕೋಬೇಕು ಕ್ರಿಸ್ಟಲೈನ್ ಆ್ಯಂಡ್ ಅಮಾರ್ಫಸ್. ಸೊ ಹಾಗೆ ಇಲ್ಲಿ ಕಾಲಮ್ಸಲ್ಲಿ ನಿಮಗೆ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಆ ಡಿಫ್ರೆನ್ಸ್ನು ಒಂದು ಬಾರಿ ಕಣ್ಣಾಡಿಸ್ಬಿಡಿ, ಒಳ್ಳೆಯದು. ಸೊ ನೆಕ್ಸ್ಟ್ ಹೋಗೋಣ, ಕ್ಲಾಸಿಫಿಕೇಶನ್. ಸೊ ಕ್ಲಾಸಿಫಿಕೇಶನ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸು ಕ್ಲಾಸಿಫೈ ಮಾಡಿದ್ದಾರೆ ಪುನಃ. ಸೊ ಆನ್ ದ ಬೇಸಿಸ್ ಆಫ್ ಯಾವುದ್ರ ಬೇಸಿಸ್ ಮೇಲೆ ಅಂತಂದರೆ ಬಾಂಡ್, ಇಂಟರ್ ಮಾಲಿಕ್ಯುಲರ್ ಫೋರ್ಸ್. ಒಂದು ಮಾಲಿಕ್ಯೂಲ್ಸ್ ಮತ್ತು ಇನ್ನೊಂದು ಮಾಲಿಕ್ಯೂಲ್ಸು ಬಾಂಡಿಂಗ್ ಹೇಗಾಗಿದೆ ಆ ಬೇಸಿಸ್ ಮೇಲೆ ನಿಮಗೆ ಕ್ಯಾಟಗರಿ ಮಾಡಿದ್ದಾರೆ. ಸೊ 4 ಇದೆ. ಈ ಬೇಸಿಸ್ ಮೇಲೆ ಕ್ವಶನ್ ಇರುತ್ತೆ. ಮಾಲಿಕ್ಯುಲರ್, ಅಯೋನಿಕ್, ಮೆಟಾಲಿಕ್ ಆ್ಯಂಡ್ ಕೋವಲೆಂಟ್ ಸಾಲಿಡ್ಸ್ ಅಂತ ಇದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಇಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಈ ಶೀಟಲ್ಲಿ. ಇದನ್ನೇ ನಿಮಗೆ ಶಾರ್ಟ್ ಫಾರ್ಮಲ್ಲಿ ಈ ಕಾಲಮಲ್ಲಿ ಕೊಟ್ಟಿದ್ದಾರೆ. ಈ ಕಾಲಮ್ನ ನೋಡಿಕೊಂಡ್ರೆ ಬೇಕಾದಷ್ಟು ನಿಮಗೆ ಇಲ್ಲೇ ನಿಮಗೆ ಗೊತ್ತಾಗೋಗುತ್ತೆ, ಆನ್ಸರ್ನ ನಾವು ಕಂಡುಹಿಡ್ಕೋಬೋದು. ಸೊ 4 ಟೈಪ್ಸ್ ಆಫ್ ಸಾಲಿಡ್ಸ್ ಇದೆ. ಸೊ ಮಾಲಿಕ್ಯುಲರ್, ಅಯೋನಿಕ್, ಮೆಟಾಲಿಕ್ ಆ್ಯಂಡ್ ಕೋವಲೆಂಟ್. ಇಲ್ಲಿ ಕ್ವಶನ್ ನೋಡಿ, ಮಾಲಿಕ್ಯುಲರ್ ಸಾಲಿಡ್ಸಲ್ಲಿ ಯಾವ ಪಾರ್ಟಿಕಲ್ಸಿಂದ ಮಾಲಿಕ್ಯುಲರ್ ಸಾಲಿಡ್ಸ್ ಆಗಿರೋದಂದರೆ ಅದು ಮಾಲಿಕ್ಯೂಲ್ಸಿಂದ. ಅಯಾನಿಕ್ ಸಾಲಿಡ್ ಅಯಾನ್ಸ್, ಮೆಟಾಲಿಕ್ ಸಾಲಿಡ್ ಪಾಸಿಟಿವ್ ಅಯಾನ್ಸ್, ಕೋವಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್ ಆಟಮ್ಸ್. ಈ ಥರ ತಿಳ್ಕೊಬೇಕು. ಅದಾದಮೇಲೆ ನೆಕ್ಸ್ಟ್ ಯಾವ ಫೋರ್ಸ್ ಮೇಲೆ ಡಿಪೆಂಡ್, ಯಾವ ಫೋರ್ಸಲ್ಲಿ ಅಪ್ಲೈ ಆಗ್ತಿದೆ ಮಾಲಿಕ್ಯುಲರ್ ಸಾಲಿಡ್ಸಲ್ಲಿ ಅಂತ ಕೇಳ್ತಾರೆ. ಇಲ್ಲಿ ಮಾಲಿಕ್ಯುಲರ್ ಸಾಲಿಡ್ಸಲ್ಲಿ 3 ಟೈಪ್ಸ್ ಇದೆ, ನಾನ್ ಪೋಲಾರ್, ಪೋಲಾರ್ ಆ್ಯಂಡ್ ಹೈಡ್ರೋಜನ್ ಬಾಂಡಿಂಗ್. ಓಕೆನಾ. ಸೊ ನಾನ್ ಪೋಲಾರಲ್ಲಿ ಬಾಂಡಿಂಗ್ ಯಾವುದು, ಡಿಸ್ಪರ್ಷನ್ ಆರ್ ಲಂಡನ್ ಫೋರ್ಸ್. ಪೋಲಾರಲ್ಲಿ ಡೈಪೋಲ್ ಇಂಟರಾಕ್ಷನ್. ಹೈಡ್ರೋಜನ್ ಬಾಂಡಲ್ಲಿ ಹೈಡ್ರೋಜನ್ ಬಾಂಡಿಂಗ್. ಇನ್ ಅಯಾನಿಕ್ ಸಾಲಿಡಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್. ಮೆಟಾಲಿಕಲ್ಲಿ ಮೆಟಾಲಿಕ್ ಬಾಂಡ್. ಕೋವಲೆಂಟಲ್ಲಿ ಕೋವಲೆಂಟ್ ಬಾಂಡಿಂಗ್. ಈ ಥರ ನಿಮಗೆ ಕ್ವಶನ್ಸ್ ಬರೋದು, ಯಾವ ಬಾಂಡಿಂಗ್ ಇದೆ ಅನ್ನೋದು. ಆಮೇಲೆ ಎಕ್ಸಾಂಪಲ್ಸು ತಿಳ್ಕೊಂಡಿರಬೇಕು. ಸೊ ಇವಾಗ NaCl ಯೂಶ್ವಲಿ ಕೇಳ್ತಿರ್ತಾರೆ, ಅಯಾನಿಕ್ ಸಾಲಿಡ್ ನಿಮಗೂ ಗೊತ್ತಿದೆ, ಅಯಾನಿಕ್ ಸಾಲಿಡ್ಸು. ಸೊ ಹಾಗೇ ಇನ್ನು ಐರನ್ ಯಾವುದು ತೋರಿಸುತ್ತೆ, ಇನ್ನು ಡೈಮಂಡ್ ಯಾವುದು ಅನ್ನೋದು ಆ ಥರ ಕೇಳಿರ್ತಾರೆ ಕ್ವಶನ್. ಓಕೆನಾ, ಇದು ಗೊತ್ತಿರಲಿ. ಸೊ ಇವಾಗ ಡೈಮಂಡ್ ಬರ್ತಿರೋದು ಯಾವುದು, ಕೋವಲೆಂಟ್ ಆರ್ ನೆಟ್ವರ್ಕ್ ಸಾಲಿಡಲ್ಲಿ. ಇಲ್ಲಿ ನೋಡ್ಬೋದು ನೀವು, ಇದು ಡೈಮಂಡ್ ಸ್ಟ್ರಕ್ಚರು, ಇದು
ಗ್ರಾಫೈಟ್ ಸ್ಟ್ರಕ್ಚರ್. ಡೈಮಂಡ್ ಮತ್ತು ಗ್ರಾಫೈಟಲ್ಲಿ ಯಾವ ಥರ ಕ್ವಶನ್ ಬರಬಹುದು, ವೆದರ್ ಡೈಮಂಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆರ್ ನಾಟ್ ಅಂತ ಕೇಳ್ತಾರೆ. ಇದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತಾ ಇಲ್ವಾ? ನೋ. ಯಾಕೆ? ಮಾಲಿಕ್ಯೂಲ್ಸ್ ಆರ್ ಟೈಟ್ಲಿ ಪ್ಯಾಕ್ಡ್ ಇಲ್ಲಿ. ಅದೇ ಗ್ರಾಫೈಟ್ ತೊಗೊಳ್ಳೋಣ. ಗ್ರಾಫೈಟು ಸೊ ನೋಡಿ 3 ಲೇಯರ್ಸ್ ಫಾರ್ಮೇಷನ್ ಆಗ್ತಿದೆ, ಇಲ್ಲಿ ಗ್ಯಾಪ್ಸ್ ಬೇರೆ ಇದೆ. ಸೊ ಇದೇನು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತಾ ಇಲ್ವಾ ಅಂತ ಕೇಳಿದ್ರೆ, ಗ್ರಾಫೈಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಎಸ್, ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ because the 4th valence electron of each atom is present between different layer and is free to move. ನೋಡಿ ಇಲ್ಲಿ, and is free to move. The 4th electron is free to move in graphite structure. ಸೊ ಎಲೆಕ್ಟ್ರಾನ್ಸ್ ಏನಾದ್ರು ಫ್ರೀಯಾಗಿ ಮೂವ್ ಆಗ್ತಿದೆ ಅಂತ ಅಂದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಈಸಿಯಾಗಿ ಕಂಡಕ್ಟ್ ಆಗುತ್ತೆ ಅಂತ. ಸೊ ಈ ಪಾಯಿಂಟ್ ನೆನಪಿರಿ. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಒನ್ ಕ್ರಿಸ್ಟಲ್ ಲ್ಯಾಟಿಸ್ ಆ್ಯಂಡ್ ಯೂನಿಟ್ ಸೆಲ್. ಏನಿದು ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಅಂದರೆ, ಸೊ ಕ್ರಿಸ್ಟಲ್ ಲ್ಯಾಟಿಸ್ ಅಂದರೆ ದ ರೆಗ್ಯುಲರ್ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ಪಾಯಿಂಟ್ಸ್ ಇನ್ ಸ್ಪೇಸ್. ಈ ಪಾಯಿಂಟ್ಸು ಒಂದು ಅರೇಂಜ್ಮೆಂಟ್ ತೊಗೊಂಡಿದೆ, 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ತೊಗೊಂಡು ಸ್ಪೇಸಲ್ಲಿ ಅರೇಂಜ್ ಆಗಿದೆ ಅಂಥದ್ದನ್ನ ನಾವು ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕರಿತೀವಿ. ಸೊ ಇದನ್ನು, ಸೊ ಈ ಪಾಯಿಂಟ್ಸ್ನ ಏನಂತ ಕರಿತೀವಿ ಅಂದರೆ ಲ್ಯಾಟಿಸ್ ಪಾಯಿಂಟ್ ಅಂತ ಕರಿತೀವಿ. ಲ್ಯಾಟಿಸ್ ಪಾಯಿಂಟ್, ಆ ಪಾಯಿಂಟ್ಸ್ನ ಲ್ಯಾಟಿಸ್ ಪಾಯಿಂಟ್ ಅಂತ ಕರಿತೀವಿ. ಆ ಪಾಯಿಂಟ್ ಎಲ್ಲ ಅರೇಂಜ್ ಆಗಿ ಒಂದು ಸ್ಟ್ರಕ್ಚರ್ ಫಾರ್ಮೇಷನ್ ಆಗ್ತಿದೆ, 3 ಡೈಮೆನ್ಷನ್ ಸ್ಟ್ರಕ್ಚರ್, ಅದನ್ನ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕರಿತೀವಿ. ಓಕೆನಾ? ಅದಾದಮೇಲೆ ಪ್ರತಿ ಪಾಯಿಂಟ್ಸಲ್ಲಿ ಈ ಲ್ಯಾಟಿಸ್ ಪಾಯಿಂಟ್ ಅಂತ ಹೇಳಿದೆ ನಾನು. ಸೊ ಲ್ಯಾಟಿಸ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ. ಈ ಲ್ಯಾಟಿಸ್ ಪಾಯಿಂಟಲ್ಲಿ ಪ್ರತಿ ಪಾಯಿಂಟ್ಸಲ್ಲಿ ಏನಿರುತ್ತೆ ಅಂದರೆ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಇರುತ್ತೆ. ಓಕೆ, ಈಚ್ ಪಾಯಿಂಟ್ ಇನ್ ದ ಕ್ರಿಸ್ಟಲ್ ಲ್ಯಾಟಿಸ್ ರೆಪ್ರೆಸೆಂಟ್ ಎ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಇಟ್ ಮೇ ಬಿ ಆಟಮ್ ಆರ್ ಮಾಲಿಕ್ಯೂಲ್, ಅದು ಗೊತ್ತಿರಲಿ. ಅದಾದಮೇಲೆ ಇಲ್ಲಿ ಲೈನ್ಸ್ ಡ್ರಾ ಮಾಡಿ ಒಂದು ಅರೇಂಜ್ಮೆಂಟ್ ಕೊಟ್ಟಿರೋ, ಒಂದು ಜಾಮಿಟ್ರಿ, ಒಂದು ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇದು ಕ್ರಿಸ್ಟಲ್ ಲ್ಯಾಟಿಸ್ ಮತ್ತು ಇದು ಲ್ಯಾಟಿಸ್ ಪಾಯಿಂಟ್. ಇಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತಂದರೆ ಬ್ರೇವಿಯಸ್ ಲ್ಯಾಟಿಸ್ ಬಗ್ಗೆ ಕೇಳ್ತಾರೆ. ಹೌ ಮೆನಿ ಬ್ರೇವಿಯಸ್ ಲ್ಯಾಟಿಸ್ ಆರ್ ಪ್ರೆಸೆಂಟ್ ಅಂತ ಕೇಳಿದ್ರೆ there are 14 ಪಾಸಿಬಲ್ 3 ಡೈಮೆನ್ಷನಲ್ ಲ್ಯಾಟಿಸ್ ಆರ್ ಪ್ರೆಸೆಂಟ್. ಒಟ್ಟು ನಿಮಗೆ 14 ಬ್ರೇವಿಯಸ್ ಲ್ಯಾಟಿಸ್ ಇರುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ, ತಕ್ಷಣ ಇವಾಗಲೇ ನೋಟ್ ಮಾಡ್ಕೊಳ್ಳಿ. 14 ಬ್ರೇವಿಯಸ್ ಲ್ಯಾಟಿಸ್ ಆರ್ ಪ್ರೆಸೆಂಟ್. ಓಕೆನಾ? ನೆಕ್ಸ್ಟ್ 14 ಬ್ರೇವಿಯಸ್ ಲ್ಯಾಟಿಸ್, 7 ಕ್ರಿಸ್ಟಲ್ ಸಿಸ್ಟಮ್. 7 ಕ್ರಿಸ್ಟಲ್ ಸಿಸ್ಟಮ್ ಇದೆರಡು ನೆನ್ಪಿಟ್ಕೊಂಡಿರಬೇಕು. 7 ಕ್ರಿಸ್ಟಲ್ ಸಿಸ್ಟಮ್ ಇದೆ, 14 ಬ್ರೇವಿಯಸ್ ಲ್ಯಾಟಿಸ್ ಇದೆ. ಓಕೆ, ನೆಕ್ಸ್ಟ್ ಯೂನಿಟ್ ಸೆಲ್ಗೆ ಹೋಗೋಣ. ಸೊ ಯೂನಿಟ್ ಸೆಲ್ ಅಂದರೆ ಏನು? ಸೊ ಇದು ಕ್ರಿಸ್ಟಲ್ ಲ್ಯಾಟಿಸು. ಯೂನಿಟ್ ಸೆಲ್ ಅಂದರೆ ಏನು? ಒಂದು ಕ್ರಿಸ್ಟಲ್ ಆಗಬೇಕು ಅಂತಂದರೆ ಯೂನಿಟ್ ಸೆಲ್ಲಿಂದ ಆಗಿರುತ್ತೆ. ಯೂನಿಟ್ ಸೆಲ್ ಅಂದರೆ ಏನು? ಈಗ ಇಲ್ಲಿ ಒಂದು ಚಿಕ್ಕ ಬಾಕ್ಸ್ ಕಾಣಿಸ್ತಾ ಇದೆ. ಇಲ್ಲಿ 1 2 3 4 5 6 7 8 ಬಾಕ್ಸ್ ಇದೆ, ಹೌದಾ? ಅರೇಂಜ್ಮೆಂಟ್ ಆಗಿರೋದು ಇದೊಂದು ಬಾಕ್ಸು, ಇದೊಂದು ಬಾಕ್ಸ್ 2, ಇದ್ರ ಮೇಲ್ಗಡೆ 3 4, ಇದ್ರ ಹಿಂದೆ 5 6, ಮೇಲ್ಗಡೆ 7 8 ಬಾಕ್ಸ್ ಇದೆ. ಸೊ 8 ಬಾಕ್ಸ್ ಏನಿದೆ ಅದು ಯೂನಿಟ್ ಸೆಲ್ ಅಂತ ಕರೀತಾರೆ. ಒಂದು ದೊಡ್ಡ ಕ್ರಿಸ್ಟಲ್ ಲ್ಯಾಟಿಸ್ ಆಗಬೇಕು ಅಂದರೆ ಯೂನಿಟ್ ಸೆಲ್ಲಿಂದ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಡೆಫಿನೇಷನ್, ಯೂನಿಟ್ ಸೆಲ್ ಇಸ್ ದ ಸ್ಮಾಲೆಸ್ಟ್ ಪೋರ್ಷನ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್. ಒಂದು ಚಿಕ್ಕ ಯೂನಿಟ್ ಸೆಲ್, ಓಕೆನಾ? ಈ ಒಂದು ಕ್ಯೂಬ್ನ ನಾವು ಯೂನಿಟ್ ಸೆಲ್ ಅಂತ ಕರಿತೀವಿ. ಇದನ್ನು ಜೋಡಿಸ್ಕೊಂಡು ಹೋಯಿತು ಅಂದರೆ ಒಂದ್ರ ಮೇಲೋದು ಅದೊಂದು ಕ್ರಿಸ್ಟಲ್ ಲ್ಯಾಟಿಸ್ ಆಗುತ್ತೆ. ಯೂನಿಟ್ ಸೆಲ್ ಇಸ್ ದ ಸ್ಮಾಲೆಸ್ಟ್ ಪೋರ್ಷನ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್. ಓಕೆ, ಈಗ ಪ್ರತಿ ಯೂನಿಟ್ ಸೆಲ್ಲಲ್ಲಿ ಎಷ್ಟು ಪ್ಯಾರಾಮೀಟರ್ಸ್ ಏನೇನಿದೆ ಅಂತ ನೋಡೋಣ. ಸೊ ಇದು ಯೂನಿಟ್ ಸೆಲ್ಲು, ಇಲ್ಲಿ 3 ಸೈಡ್ಸ್ ಇದೆ, ABC. ಸೊ 3 ಎಡ್ಜಸ್ ಕಾಣಿಸ್ತಿದೆ, ಅದ್ರ ಜೊತೆ 3 ಆ್ಯಂಗಲ್ಸ್ ಕಾಣಿಸ್ತಿದೆ, ಆಲ್ಫಾ ಬೀಟಾ ಆ್ಯಂಡ್ ಗಾಮಾ. ಇದನ್ನ ಗೊತ್ತಿರಬೇಕು. ದೇರ್ ಆರ್ 6 ಪ್ಯಾರಾಮೀಟರ್ಸ್. ABC ಆರ್ ಎಡ್ಜಸ್. ಸೊ ಇಲ್ಲಿ 3 ಎಡ್ಜಸ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಆಲ್ಫಾ ಬೀಟಾ ಆ್ಯಂಡ್ ಗಾಮಾ ಆರ್ ಆ್ಯಂಗಲ್ಸ್. ಇದು ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಹೋಗೋಣ. ಪ್ರಿಮಿಟಿವ್ ಆ್ಯಂಡ್ ಸೆಂಟ್ರಲ್ ಯೂನಿಟ್ ಸೆಲ್, ಇದೆಲ್ಲ ಗೊತ್ತಿದೆ ನಿಮಗೆ. ಸೊ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಅಂದರೆ ದ ಪಾರ್ಟಿಕಲ್ ಆರ್ ಪ್ರೆಸೆಂಟ್ ಓನ್ಲಿ ಎಟ್ ದಿ ಕಾರ್ನರ್ಸಲ್ಲಿ ಮಾತ್ರ ಪ್ರೆಸೆಂಟ್ ಆಗಿತ್ತು ಅಂದರೆ ಅದು ಪ್ರಿಮಿಟಿವ್. ಓಕೆ, ಸೆಂಟರ್ಡ್ ಯೂನಿಟ್ ಸೆಲ್ಲಲ್ಲಿ ಬಾಡಿ ಸೆಂಟರ್ಡ್ ನೋಡೋಣ ಮತ್ತು ಫೇಸ್ ಸೆಂಟರ್. ಬಾಡಿ ಸೆಂಟರ್ಡ್ ಅಂದ್ರೇನು? ಸೊ ಕಾರ್ನರ್ ಜೊತೆ
ಈ ಬಾಕ್ಸ್ ಮಧ್ಯದಲ್ಲಿ ಅದ್ರ ಬಾಡಿ ಮಧ್ಯದಲ್ಲಿ ಒಂದಿತ್ತು ಅಂದರೆ ಅದು ಬಾಡಿ ಸೆಂಟರ್ಡ್. ಓಕೆನಾ. ಫೇಸ್ ಸೆಂಟರ್ಡ್ ಅಂದರೆ ಏನು? ಸೊ ಫೇಸ್ ಸೆಂಟರ್ಡ್ ಅಂದರೆ ಈ ಕಾರ್ನರ್ಸ್ ಜೊತೆ ಪ್ರತಿ ಫೇಸಲ್ಲಿ, ಇವಾಗ ಎಷ್ಟು ಫೇಸ್ ಇದೆ ಕ್ಯೂಬ್ಗೆ? ಮೇಲ್ಗಡೆ ಒಂದು, ಕೆಳಗಡೆ ಒಂದು, ಎರಡಾಯಿತು. ಇಲ್ಲಿ ಅಕ್ಕಪಕ್ಕ 3 4 ಮತ್ತು ಮುಂದೆ ಹಿಂದೆ 5 6, ಒಟ್ಟು 6 ಫೇಸ್ ಇದೆ. 6 ಫೇಸಲ್ಲೂ ನಿಮಗೆ ಮಾಲಿಕ್ಯೂಲ್ಸ್ ಇರುತ್ತೆ, 6 ಫೇಸಲ್ಲೂ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಅಂಥದ್ದನ್ನ ಫೇಸ್ ಸೆಂಟರ್ಡ್ ಅಂತ ಕರೀತಾರೆ. ಅದಾದಮೇಲೆ ಎಂಡ್ ಸೆಂಟರ್ಡ್ ಅಂತಂದರೆ, ಎಂಡ್ ಸೆಂಟರ್ಡ್ ಅಂದರೆ ಏನು? ಸೇಮ್ ಇವಾಗ ಕಾರ್ನರ್ಸಲ್ಲಿ ಮಾಲಿಕ್ಯೂಲ್ಸ್ ಇರುತ್ತೆ. ಅದಾದಮೇಲೆ ಅಪೋಸಿಟ್ ಫೇಸ್, ಎನಿ ಟು ಅಪೋಸಿಟ್ ಫೇಸ್, ಇವಾಗ ಇದು ತೊಗೊಳ್ಳೋಣ, ಇದು ಮತ್ತು ಇದು, ಹೀಗೆ ಅಪೋಸಿಟ್ ಫೇಸಲ್ಲಿ ಮಾಲಿಕ್ಯೂಲ್ ಇರುತ್ತೆ, ಅದನ್ನ ಎಂಡ್ ಸೆಂಟರ್ಡ್ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ಸ್ಟ್ರಕ್ಚರ್ಸ್ ಕೊಟ್ಟಿದ್ದಾರೆ. ಸೊ ಆ ಬೇಸಿಸಲ್ಲಿ ನೋಡಿ ನಿಮಗೆ ಕ್ರಿಸ್ಟಲ್ ಸಿಸ್ಟಮ್ ಇದೆ. ನಾನು ಆಗಲೇ ಹೇಳಿದೆ 7 ಕ್ರಿಸ್ಟಲ್ ಸಿಸ್ಟಮ್ ಇದೆ ಅಂತ. ಆ ಕ್ರಿಸ್ಟಲ್ ಸಿಸ್ಟಮ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೆನಪಿರ್ಬೇಕು ನಿಮಗೆ ಏನು ಸೈಡ್ಸ್ ಮತ್ತು ಆ್ಯಂಗಲ್ಸ್ನ ಕೇಳಿ ಎಕ್ಸಾಂಪಲ್ಗಾರು ಕ್ವಶನ್ ಕೇಳ್ಬೋದು. ಇಲ್ಲಾಂದರೆ ಸೈಡ್ಸ್ ಮತ್ತು ಆ್ಯಂಗಲ್ಸ್ನ ನಿಮಗೆ ಕ್ವಶನಲ್ಲಿ ಕೇಳಿ ಕ್ರಿಸ್ಟಲ್ ಸಿಸ್ಟಮ್ ಯಾವುದು ಅಂತಾರು ಕ್ವಶನ್ ಬರಬಹುದು. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಸೊ ಸೈಡ್ಸು ಸೇಮ್, ಆ್ಯಂಗಲ್ಲು 90 ಡಿಗ್ರಿ ಬಂತಂದರೆ ಕ್ಯೂಬು, ಮತ್ತು A = B, B ≠ C ಆ್ಯಂಡ್ ಆಲ್ ದ ಆ್ಯಂಗಲ್ಸ್ ಆರ್ = 90 ಡಿಗ್ರಿ ಅಂದರೆ ಟೆಟ್ರಾಗೋನಲ್. ಈ ಥರ ಲೀಸ್ಟಲ್ಲಿ ಓದ್ಕೊಂಡೋಗಿ ಇದೆರಡು ಮೆನ್ಷನ್ ಮಾಡ್ಕೊಂಡು ಎಕ್ಸಾಂಪಲ್ ಮತ್ತು ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಒಟ್ಟು 7 ಕ್ರಿಸ್ಟಲ್ ಸಿಸ್ಟಮ್ ಇದೆ. ಇನ್ 14 ಬ್ರೇವೇಸ್ ಲ್ಯಾಟಿಸ್ ಅನ್ನಲ್ಲ, ಅದೇ ಇಲ್ಲಿ ತೋರಿಸಿರೋದು. ನೆಕ್ಸ್ಟ್, ನಂಬರ್ ಆಫ್ ಆಟಮ್ಸ್ ಇನ್ ಎ ಯೂನಿಟ್ ಸೆಲ್ ಅಂತ ಹೇಳಿದ್ದಾರೆ. ನಂಬರ್ ಆಫ್ ಆಟಮ್ಸ್ ಇನ್ ಅ ಯೂನಿಟ್ ಸೆಲ್. ಸೊ ಅದು ನಿಮಗೆ ಗೊತ್ತು. ಸಿಂಪಲ್ ಕ್ಯೂಬಿಕ್ ಅಂತ ಅಂದರೆ 8 × 1/8 ದಟ್ ಈಸ್ 1 ಆಟಮ್. 8 ಅನ್ನೋದು ಏನು? 8 ಕಾರ್ನರ್ಸಲ್ಲಿ 1 2 3 4 5 6 7 8 8 ಕಾರ್ನರ್ಸಲ್ಲಿ ಆಟಮ್ಸ್ ಇದೆ 8, ಅದು 8 ಅಂತ. ಇಂಟು 1/8 ಅಂದರೆ ಏನು? 1/8 ಅಂದರೆ 1 ಆಟಮು 8 ಬಾಕ್ಸ್ ಜೊತೆ ಆ ಆಟಮ್ನ ಶೇರ್ ಮಾಡುತ್ತೆ. ಹೌದಾ? ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಒಂದು ಆಟಮ್ ನೋಡಿ 8 ಯೂನಿಟ್ ಸೆಲ್ ಜೊತೆ ಅದರ ಆಟಮ್ನ ಶೇರ್ ಮಾಡ್ತಾ ಇದೆ. ಇಲ್ಲಿ 1 2 3 4 5 6 7 8 ಹಿಂದೆ 8 ಯೂನಿಟ್ ಸೆಲ್ ಜೊತೆ ಶೇರ್ ಮಾಡ್ತಾ ಇದೆ. ಅದನ್ನ 1/8 ಅಂತ ತಗೊಳ್ತೀವಿ. ದಟ್ ಈಸ್ ಈಕ್ವಲ್ ಟು 1 ಆಟಮ್. ಇದು ಪ್ರಿಮಿಟಿವ್. ಆಗಲೇ ಹೇಳ್ಕೊಟ್ಟೆ, ಪ್ರಿಮಿಟಿವ್ ಅಂದರೆ ಕಾರ್ನರ್ಸಲ್ಲಿ ಮಾತ್ರ ಇರುತ್ತೆ ಆಟಮ್ಸು. ನೆಕ್ಸ್ಟ್ ಬಾಡಿ ಸೆಂಟರ್ಡ್ಗೆ ಬರೋಣ. ಬಾಡಿ ಸೆಂಟರ್ಡ್ ಅಂದರೆ ಏನಂದರೆ ಕಾರ್ನರ್ಸಲ್ಲಿ ಇರೋದ್ರ ಜೊತೆಗೆ ಒಂದು ಬಾಡಿ ಮಧ್ಯನೂ ಇರುತ್ತೆ ಅಂತ ಹೇಳಿದೆ. ಸೊ ಇವಾಗ ಇದಕ್ಕೆ ಹೆಂಗೆ ಮಾಡ್ಕೊಳ್ಳೋದು? ಕಾರ್ನರ್ಸಲ್ಲಿ ಇದೆ ಅಂದಿದ್ದಕ್ಕೆ 8 × 1/8 1 ಆಟಮ್. ಪುನಃ ಬಾಡಿ ಮಧ್ಯೆ ಒಂದಿದೆ, ಒಂದೇ ಒಂದು ಯೂನಿಟ್ ಸೆಲ್ಲಿ ಬಾಡಿ ಮಧ್ಯೆ ಇದೆ. ಸೊ 1 × 1 1. ಸೊ ಫೈನಲಿ 2 ಆಟಮ್. 1 + 1 2 ಆಟಮ್. BCCಗೆ 2 ಆಟಮ್ ಗೊತ್ತಿರಬೇಕು. ನೆಕ್ಸ್ಟ್ FCCಗೆ ಏನು ಹೇಳಿದೆ? ಕಾರ್ನರ್ಸಲ್ಲಿ ಇರುತ್ತೆ ಮತ್ತು 6 ಮುಖಗಳಿರುತ್ತೆ ಯೂನಿಟ್ ಸೆಲ್ಗೆ. 6 ಮುಖದಲ್ಲೂ ಒಂದೊಂದು 6 ಫೇಸಲ್ಲೂ ಒಂದೊಂದು ಆಟಮ್ ಇರುತ್ತೆ ಅಂತ ಹೇಳಿದೆ. ಈಗ ಕಾರ್ನರಲ್ಲಿ ಇರೋದಕ್ಕೆ ಏನು ಬರಿಬೇಕು? 8 ಇರುತ್ತೆ ಕಾರ್ನರಲ್ಲಿ, ಅದು 1/8 1 ಆಟಮ್. ಅದಾದಮೇಲೆ ಒಂದು ಕ್ಯೂಬಲ್ಲಿ ಎಷ್ಟು ಫೇಸಸ್ ಇರುತ್ತೆ? 6 ಫೇಸು. 6 ಫೇಸಲ್ಲಿ ಎಷ್ಟು ಯೂನಿಟ್ ಸೆಲ್ ಜೊತೆ ಅದು ಕಂಬೈನ್ ಆಗಿರುತ್ತೆ? ಈಗ ಕ್ಯೂಬ್ ತೊಗೊಂಡಿದ್ದೀನಿ, 2 ಯೂನಿಟ್ ಸೆಲ್ ತೊಗೊಂಡಿದ್ದೀನಿ. ಈ ಫೇಸಲ್ಲಿ ಇದೆ ಒಂದು ಆಟಮ್. ಸೊ ಅದ್ರ ಒಂದು ಆಟಮ್ ಎಷ್ಟು ಯೂನಿಟ್ ಸೆಲ್ ಜೊತೆ ಶೇರ್ ಮಾಡ್ಕೋತಾ ಇದೆ? 2 ಯೂನಿಟ್ ಸೆಲ್. ಇಲ್ಲೊಂದು ಆಟಮ್ ಇದೆ ಅಂದರೆ ಅದು ಅರ್ಧ ಈ ಕಡೆ ಬಾಕ್ಸ್ಗೆ ಇರುತ್ತೆ, ಇನ್ನು ಅರ್ಧ ಈ ಕಡೆ ಬಾಕ್ಸ್ಗೆ ಜಾಯಿನ್ ಆಗಿರುತ್ತೆ. ಹಾಗಾಗಿ ಇದನ್ನ 1/2 ಅಂತ ಬರ್ಕೋತೀವಿ. ಸೊ 1 ಆಟಮ್ + 3 ಆಟಮ್ 4 ಆಟಮ್ಸ್. FCCಗೆ 4 ಆಟಮ್ಸ್. ಅದನ್ನು ಶಾರ್ಟ್ಕಟ್ಟಾಗಿ ಬರೆದಿಟ್ಕೋಬೇಕು. ಸೊ ನೆಕ್ಸ್ಟ್ ಬಂದು ಕ್ಲೋಸ್ ಪ್ಯಾಕ್ ಸ್ಟ್ರಕ್ಚರ್. ಸೊ ಇದರಲ್ಲಿ ಏನು ಕ್ವಶನ್ ಕೇಳಬಹುದು ಅಂತಂದರೆ ಕೋಆರ್ಡಿನೇಷನ್ ನಂಬರ್ ಮೇಲೆ ಕ್ವಶನ್ ಇರುತ್ತೆ. ಸೊ ಕೋಆರ್ಡಿನೇಷನ್ ನಂಬರ್ ಏನು? ಕೋಆರ್ಡಿನೇಷನ್ ನಂಬರ್ ಅಂದರೆ ದ ನಂಬರ್ ಆಫ್ ನಿಯರೆಸ್ಟ್ ನೇಬರ್ ಆಫ್ ಎ ಪಾರ್ಟಿಕಲ್. ಸೊ ಒಂದು ಪಾರ್ಟಿಕಲ್ ಇವಾಗ ತೊಗೋತಿದ್ದೀನಿ. ಇವಾಗ ಸ್ಟ್ರೈಟ್ ಲೈನ್ ಇದೆ, 1 ಡೈಮೆನ್ಷನ್. ಇದು 1 ಡೈಮೆನ್ಷನ್ ಈ ಪಾರ್ಟಿಕಲ್ನ ನಾನು ತೊಗೋತಿದ್ದೀನಿ. ಇದಕ್ಕೆ ಎಷ್ಟು ಪಾರ್ಟಿಕಲ್ಲು
ಜಾಯಿನ್ ಆಗಿದೆ ಅಂದರೆ ನೇಬರಿಂಗ್ ಪಾರ್ಟಿಕಲ್ ಇದೆ ಅಂತಂದರೆ 1 ಮತ್ತು 2 ಎರಡಿದೆ. ಸೊ ಹಾಗಾಗಿ ಕೋಆರ್ಡಿನೇಷನ್ ನಂಬರ್ ಎಷ್ಟು 2 ಆಯಿತು. ಅದ್ರ ಪಕ್ಕ ಯಾವುದು ಜಾಯಿನ್ ಆಗಿದೆ, ಸೊ ನೈಬರಿಂಗ್ ಪಾರ್ಟಿಕಲ್ನ ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ಲೋಸ್ ಪ್ಯಾಕ್ಡ್ 1 ಡೈಮೆನ್ಷನಲ್ ಇದನ್ನು ಅಂಡರ್ಲೈನ್ ಇದನ್ನು ನೋಟ್ ಮಾಡ್ಕೊಳ್ಳಿ, ಕೋಆರ್ಡಿನೇಷನ್ ನಂಬರ್ 2 ಬರುತ್ತೆ. ಅದೇ ಕ್ಲೋಸ್ಡ್ ಪ್ಯಾಕ್ 2 ಡೈಮೆನ್ಷನಲ್ಲಿ ನಿಮಗೆ ಡಿಫ್ರೆಂಟ್ ಫಾರ್ಮಲ್ಲಿದೆ. ಒಂದು ಮಾಲಿಕ್ಯೂಲ್ಸು ಒಂದ್ರ ಕೆಳಗಡೆ ಒಂದು ಸ್ಟ್ರೈಟಾಗಿ ಅರೇಂಜ್ ಆಗಿರೋದು. ಸೊ ಈ ಥರ ಅರೇಂಜ್ ಮಾಡ್ಕೊಂಡು ಹೋಗ್ತಿದ್ದೀವಿ ಮಾಲಿಕ್ಯೂಲ್ಸ್ನ. ಆಗ ನೋಡಿ ಇವಾಗ ಒಂದು ಮಾಲಿಕ್ಯೂಲ್ ತೊಗೊಂಡಿದ್ದೀವಿ, ಇಲ್ಲಿ ಒಂದು ಮಾಲಿಕ್ಯೂಲ್ ತೊಗೊಂಡಿದ್ದೀನಿ, ಇದೇ ಸಪ್ರೇಟಾಗಿ ತೊಗೋತೀನಿ ನೋಡಿ. ಒಂದು ಮಾಲಿಕ್ಯೂಲ್ ಇಲ್ಲಿ ತೊಗೋತಾ ಇದ್ದೀನಿ ನಾನು. ಈ ಮಾಲಿಕ್ಯೂಲ್ ತೊಗೊಂಡಿದ್ದೀನಿ, ಈ ಮಾಲಿಕ್ಯೂಲ್ಗೆ ಎಷ್ಟು ಮಾಲಿಕ್ಯೂಲ್ ಜಾಯಿನ್ ಆಗಿದೆ, ಅಂಟ್ಕೊಂಡಂಗಿದೆ ನೋಡಿ. ಇದು ಒಂದಿದೆ, ಇದು 2ನೇದು, ಇದು 3ನೇದು, ಇದು 4ನೇದು, ಹೌದಾ? ಇನ್ನು ಈ ಪಾರ್ಟಿಕಲ್ ಜಾಯಿನ್ ಆಗಿಲ್ಲ. ಸೊ ಹಾಗಾಗಿ ಇದನ್ನ ಜಾಯಿನ್ ಮಾಡೋಣ ಇವಾಗ ಪಾಯಿಂಟ್ಸ್ನ. ಯಾವ ಥರ ಕಾಣಿಸ್ತೆ? ಸ್ಕ್ವೇರು, ಆಮೇಲೆ ಎಷ್ಟು ಪಾರ್ಟಿಕಲ್ ಬಂದರೆ 4. ಸೊ ಹಾಗಾಗಿ ಇದ್ರ ಕೋಆರ್ಡಿನೇಷನ್ ನಂಬರ್ ಏನಾಗುತ್ತೆ 4 ಆಗುತ್ತೆ. ಕೋಆರ್ಡಿನೇಷನ್ ನಂಬರ್ 4. ಇದು ಹೆಸ್ರು ಏನಾಗುತ್ತೆ? ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್. ಇದಕ್ಕೆ 4 ಇದೆ ಕೋಆರ್ಡಿನೇಷನ್ ನಂಬರ್. ಹಾಗೆಯೇ ಇನ್ನೊಂದು, ಸೊ ಸ್ಟ್ರೈಟ್ ಲೈನ್ ಇದೆ, ಸೆಕೆಂಡ್ ಮಾಲಿಕ್ಯೂಲ್ಸ್ ನೋಡಿ, ಈ 2 ಮಾಲಿಕ್ಯೂಲ್ ಮಧ್ಯೆ ಜಾಯಿನ್ ಮಾಡಿದ್ದೀವಿ ಸೆಕೆಂಡ್ ಲೈನ್ನ. ಸೊ ಥರ್ಡ್ ಲೈನು ನೋಡಿ, ಈ ಮಾಲಿಕ್ಯೂಲ್ ಸೆಂಟರಲ್ಲಿ ಗ್ಯಾಪ್ ಎಲ್ಲಿದೆ ಅಲ್ಲಿಗೆ ನಾವು ಮಾಲಿಕ್ಯೂಲ್ಸ್ನ ಜೋಡಿಸ್ಕೊಂಡು ಹೋಗಿದ್ದೀವಿ. ಸೊ ಈ ಥರ ಜೋಡಿಸ್ಕೊಂಡು ಹೋದಾಗ ನಿಮಗೆ ಒಂದು ಮಾಲಿಕ್ಯೂಲ್ಸ್ ತೊಗೊಂಡ್ರೆ ಇದಕ್ಕೆ ಎಷ್ಟು ಮಾಲಿಕ್ಯೂಲ್ ಬಾಂಡಿಂಗ್ ಆಗಿರುತ್ತೆ ಪಕ್ಕದಲ್ಲಿರುತ್ತೆ ಅಂದರೆ 1 2 3 4 5 6 ಬರುತ್ತೆ. ಹಾಗಾಗಿ ಇದನ್ನ ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ. ಮತ್ತು ಇದು ಕೋಆರ್ಡಿನೇಷನ್ ನಂಬರ್ 6 ಆಗಿರುತ್ತೆ. ಇದೇ ನಿಮಗೆ ಪಾಯಿಂಟ್ಸ್ ಕೇಳೋದು, ಕೋಆರ್ಡಿನೇಷನ್ ನಂಬರ್ 4, ಕೋಆರ್ಡಿನೇಷನ್ ನಂಬರ್ 6. ಓಕೆನಾ? ಅದೇ ಹೇಳ್ಕೊಟ್ಟಿದ್ದಲ್ಲ, ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ಅಷ್ಟೇ ನಾನು. ಸೊ ಇಷ್ಟು. ಅದಾದಮೇಲೆ ನೆಕ್ಸ್ಟ್ ಹೋಗೋಣ. ಅದಾದಮೇಲೆ ಇದು ಲೇಯರ್ಸು ಗೊತ್ತಿರಬೇಕು ನಿಮಗೆ, ಲೇಯರ್ಸ್ ಗೊತ್ತಿದ್ರು ಒಳ್ಳೆಯದು. ಸೊ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗಲ್ಲಿ ಎ ಟೈಪ್ ಇದೆ, ಹೆಕ್ಸಾಗನ್ ಎ ಬಿ ಟೈಪ್, ಅಂದರೆ ಬೇರೆ ಬೇರೆ ಲೈನ್ ಬೇರೆ ಬೇರೆ ಪೊಸಿಷನಲ್ಲಿ ಇದೆಯಲ್ಲ, ಸೊ ಹಾಗಾಗಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದು ನೆನ್ಪಿಡ್ಕೋಬೇಕು ಅಂತ ನೋಟ್ ಮಾಡ್ಕೋಬೇಕು ಅಂದರೆ ಈ ಕಾನ್ಸೆಪ್ಟ್. The number of these 2 types of void depends upon the number of close packed sphere. ಓಕೆ, ಇಲ್ಲಿ ಟೆಟ್ರಾಹೈಡ್ರಲ್ ಮತ್ತು ಆಕ್ಟಾಹೈಡ್ರಲ್ ವಾಯ್ಡ್ ಬಗ್ಗೆ ಹೇಳ್ತಿದ್ದೀವಿ. ಲೆಟ್ ದಿ ನಂಬರ್ ಆಫ್ ಕ್ಲೋಸ್ ಪ್ಯಾಕ್ ಸ್ಪಿಯರ್ ಬಿ n. ಈಗ ಕ್ಲೋಸ್ ಪ್ಯಾಕ್ ಸ್ಪಿಯರ್ n ನಂಬರ್ ಇತ್ತು, ಇವಾಗ 10 ಇದೆ ಅಂತ ಅಂದ್ಕೊಳ್ಳಿ. ಕ್ಲೋಸೆಸ್ಟ್ ಪ್ಯಾಕ್ ಸ್ಪಿಯರ್ ನಿಮ್ಗೆ 10 ಸ್ಪಿಯರ್ ಕಾಣಿಸ್ತಿದೆ ಅಂತಂದರೆ ಅದರಲ್ಲಿ ದ ನಂಬರ್ ಆಫ್ ಆಕ್ಟಾಹೈಡ್ರಲ್ ವಾಯ್ಡ್ ಎಷ್ಟಿರುತ್ತೆ ಅಂತಂದರೆ 10 ಇರುತ್ತೆ. ಓಕೆನಾ? ಕ್ಲೋಸ್ಡ್ ಪ್ಯಾಕ್ಡ್ ಸ್ಪಿಯರಲ್ಲಿ ಎಷ್ಟಿರುತ್ತೋ ಆಕ್ಟಾಹೈಡ್ರಲ್ ವಾಯ್ಡ್ ಅಷ್ಟೇ ಇರುತ್ತೆ. ಹಾಗಾದರೆ ಟೆಟ್ರಾಹೈಡ್ರಲ್ ವಾಯ್ಡ್ ಎಷ್ಟಿರುತ್ತೆ ಅಂತಂದರೆ ಇದಕ್ಕೆ ಡಬಲ್ ಆಗಿರುತ್ತೆ, 10 × 2 ಅದೇ ಇಲ್ಲಿ ಮೆನ್ಷನ್ ಮಾಡಿರೋದು. ಸೊ 20 ಇರುತ್ತೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಜನರಲ್ ಆಗಿ. ಲೆಟ್ ದಿ ನಂಬರ್ ಆಫ್ ಕ್ಲೋಸ್ ಪ್ಯಾಕ್ ಸ್ಪಿಯರ್ ಬಿ n. ಆಕ್ಟಾಹೈಡ್ರಲ್ n ಇರುತ್ತೆ, ಟೆಟ್ರಾಹೈಡ್ರಲ್ ಡಬಲ್ ಆಗಿರುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ, ದಿಸ್ ಒನ್ ಈಸ್ ಇಂಪಾರ್ಟೆಂಟ್. ಸೊ ಇದು ಪ್ರಾಬ್ಲಮ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. ಆಕ್ಟಾಹೈಡ್ರಲ್ ಆ್ಯಂಡ್ ಟೆಟ್ರಾಹೈಡ್ರಲ್ ವಾಯ್ಡ್ ಬಗ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ವಾಯ್ಡ್ ಅಂತಂದರೆ ಗ್ಯಾಪ್, ಹೋಲ್. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಟೆಟ್ರಾಹೈಡ್ರಲ್ ವಾಯ್ಡ್ ಆ್ಯಂಡ್ ಆಕ್ಟಾಹೈಡ್ರಲ್ ವಾಯ್ಡ್. ಸೊ ನೆಕ್ಸ್ಟ್ ಹೋಗೋಣ. ದ ಕೋಆರ್ಡಿನೇಷನ್ ನಂಬರ್ ಫಾರ್ HCP ಆ್ಯಂಡ್ CCP ಇಸ್ 12. ಇದೊಂದು ಅಂಡರ್ಲೈನ್ ಮಾಡ್ಕೊಳ್ಳಿ. ದ ಕೋಆರ್ಡಿನೇಷನ್ ನಂಬರ್ ಫಾರ್ HCP ಆ್ಯಂಡ್ CCP ಈಸ್ 12. ಸೊ ಅದಾದಮೇಲೆ ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಈ ಪ್ರಾಬ್ಲಮ್ಸ್ನ ಈ ಥರ CETಯಲ್ಲಿ ಕ್ವಶನ್ಸ್ ಬರುತ್ತೆ. ಇದು ನಾನು ಥಿಯರಿ ಪಾರ್ಟಲ್ಲಿ ನಾನು ಮಾಡಿದ್ದೀನಿ. ಸೊ ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಈ ಟೆಕ್ಸ್ಟ್ ಬುಕ್ಕಲ್ಲಿ ಈ ವಿಡಿಯೋನ ನಾನು ಮಾಡಿದ್ದೀನಿ, ಸಾಲಿಡ್ ಸ್ಟೇಟ್ ಪ್ರಾಬ್ಲಮ್ಸ್ ಅಂತಲೇ ಕೊಟ್ಟು ನೋಡಿ. ಈ ವಿಡಿಯೋ ನಾನು ಮಾಡಿದ್ದೀನಿ, ಅಲ್ಲಿ ಚೆಕ್ ಮಾಡಿ ಅರ್ಥ ಆಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಇನ್ನೇನು ನೆನ್ಪಿಟ್ಕೋಬೇಕು ಅಂತಂದರೆ ಪ್ಯಾಕಿಂಗ್ ಎಫಿಷಿಯನ್ಸಿದು ಪರ್ಸೆಂಟೇಜ್ ನೆನ್ಪಿಟ್ಕೊಳ್ಳಿ. ಸೊ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಅಂತ. ಸೊ BCC 68%, HCP 74%. ಸೊ ಅದಾದಮೇಲೆ ನಿಮಗೆ ಸಿಂಪಲ್ ಕ್ಯೂಬಿಕ್ 54.4%, 52.4%. ಸೊ ಅದ್ರ ಜೊತೆ ನೀವು ಫಾರ್ಮುಲಾ ನೆನ್ಪಿಟ್ಕೋಬೇಕು, ಡೆನ್ಸಿಟಿ ಫಾರ್ಮುಲಾ. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಕೊಂಡಿರಿ. ಸೊ ಅವಾಗ CETಗೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದಿ ಇಂಪರ್ಫೆಕ್ಷನ್ ಇನ್ ಸಾಲಿಡ್. ಇಂಪರ್ಫೆಕ್ಷನ್ ಅಂದರೆ ವಿಚ್ ಇಸ್ ನಾಟ್ ಪರ್ಫೆಕ್ಟ್ ಅನ್ನೋದು.
ಸೊ ಇಂಪರ್ಫೆಕ್ಷನ್ ಇನ್ ಸಾಲಿಡ್ಸಲ್ಲಿ 2 ಟೈಪ್ಸ್, ಪಾಯಿಂಟ್ ಡಿಫೆಕ್ಟ್ ಆ್ಯಂಡ್ ಲೈನ್ ಡಿಫೆಕ್ಟ್ ಅಂತ ಬರುತ್ತೆ. ಸೊ ಪಾಯಿಂಟ್ ಡಿಫೆಕ್ಟ್ ಅಂತಂದರೆ ಇವಾಗ ಮಾಲಿಕ್ಯೂಲ್ಸ್ ಇರುತ್ತೆ. ಪಾಯಿಂಟ್ ಡಿಫೆಕ್ಟ್ ಅಂತಂದರೆ ಯಾವುದಾದ್ರು ಒಂದು ಪಾಯಿಂಟಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಓಕೆ, ಪಾಯಿಂಟ್ ಡಿಫೆಕ್ಟ್ ಅಂತಂದರೆ ಯಾವುದಾದ್ರು ಒಂದು ಪಾಯಿಂಟಲ್ಲಿ ಪ್ರಾಬ್ಲಮ್ ಆಗಿರುತ್ತೆ, ಅಂದರೆ ಪಾಯಿಂಟಲ್ಲಿ ಆಟಮ್ ಇರುತ್ತೆ. ಸೊ ಅಲ್ಲೇನಾದ್ರು ಪ್ರಾಬ್ಲಮ್ ಅಂತ ಅಂದರೆ ಆ ಪಾಯಿಂಟಲ್ಲಿ ಏನಾದರೂ ಆ ಮಾಲಿಕ್ಯೂಲ್ ಇಲ್ಲದಿದ್ದರೆ ಸೊ ಅದನ್ನ ಪಾಯಿಂಟ್ ಡಿಫೆಕ್ಟ್ ಅಂತ ಕರೀತಾರೆ. ಸೊ ಲೈನ್ ಡಿಫೆಕ್ಟ್ ಅಂತಂದರೆ ಕಂಪ್ಲೀಟ್ ಲೈನಲ್ಲಿ ಏನಾರೋ ವೇರಿಯೇಷನ್, ಇವಾಗ ಒಂದು ಆಟಮ್ ಹಿಂಗೆ ಅರೇಂಜ್ ಆಗಿರುತ್ತೆ, ಸೆಕೆಂಡ್ ಲೈನಲ್ಲಿ ಕಂಪ್ಲೀಟ್ ಶಿಫ್ಟ್ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಇಲ್ಲಿರೋದು ಎಲ್ಲ ಮಾಲಿಕ್ಯೂಲ್ಸು ರೈಟ್ ಸೈಡಿಗೆ ಶಿಫ್ಟ್ ಆಗಿರುತ್ತೆ ಅಂದ್ಕೊಳ್ಳಿ. ಕಂಪ್ಲೀಟ್ ಲೈನೇ ವೇರಿಯೇಷನ್ ತೋರಿಸ್ತಿದೆ ಅಂದರೆ ಅದು ಲೈನ್ ಡಿಫೆಕ್ಟ್. ಓಕೆ, ಸೊ ಟೈಪ್ಸ್ ಆಫ್ ಪಾಯಿಂಟ್ ಡಿಫೆಕ್ಟ್ಸಲ್ಲಿ ಪಾಯಿಂಟ್ ಡಿಫೆಕ್ಟಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಇದೆ. ಸ್ಟೆಕ್ಯೋಮೆಟ್ರಿಕ್. ಸೊ ಸ್ಟೆಕ್ಯೋಮೆಟ್ರಿಕಲ್ಲಿ ವೇಲೆನ್ಸಿ ಡಿಫೆಕ್ಟ್ ಇದೆ. ಸೊ ವೇಲೆನ್ಸಿ ಡಿಫೆಕ್ಟ್ ಅಂತ ಅಂದರೆ ಏನು? ಸೊ ಮಾಲಿಕ್ಯೂಲ್ಸು ಕಂಪ್ಲೀಟಾಗಿ ಅರೇಂಜ್ ಆಗಿರುತ್ತೆ, ಇದರಲ್ಲಿ 2 ಜಾಗದಲ್ಲಿ ಖಾಲಿ ಜಾಗ ಉಳ್ಕೊಂಡಿದೆ. ಸೊ ಇದು ವೇಲೆನ್ಸಿ ಡಿಫೆಕ್ಟ್. ಹಾಗೆಯೇ ನೆಕ್ಸ್ಟು ಫ್ರ್ಯಾಂಕಲ್. ಸೊ ಫ್ರ್ಯಾಂಕಲ್ ಡಿಫೆಕ್ಟ್ ಅಂತ ಅಂದರೆ, ಸೊ ಫ್ರ್ಯಾಂಕಲ್ ಮತ್ತು ಸ್ಕಾಟಿ ಡಿಫೆಕ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು. ಇಲ್ಲಿ ಯೂಶ್ವಲಿ ಕ್ಯಾಟಯಾನೇ ಡಿಸ್ಲೊಕೇಟ್ ಆಗೋದು ನೆನಪಿರಬೇಕು. ಕ್ಯಾಟಯಾನ್ ಡಿಸ್ಲೊಕೇಶನ್ ಇಲ್ಲಿ ನೋಡಿ, ಈ ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮಾಲಿಕ್ಯೂಲ್ಸ್ ಅರೇಂಜ್ ಆಗಿದೆ, ಪ್ಲಸ್ ಮೈನಸ್ ಹಂಗೆ ಅರೇಂಜ್ ಆಗಿದೆ. ಕೊನೆಗೆ ಏನಾಗಿದೆ, ಯಾವುದೋ ಒಂದು ಜಾಗದಲ್ಲಿ ಪ್ಲಸ್ ಇರೋದು ಶಿಫ್ಟ್ ಆಗಿ ಎಲ್ಲೋ ಮಧ್ಯದಲ್ಲೋ ಕೂತ್ಕೊಂಡಿದೆ. ಈ ಥರ ಶಿಫ್ಟ್ ಆಗೋದನ್ನ ನಾವು ಫ್ರ್ಯಾಂಕಲ್ ಅಂತ ಕರಿತೀವಿ. ಎಲ್ಲೋ ಕೂತ್ಕೋಬೇಕದು ಇಂಟರ್ಸ್ಟಿಷಿಯಲ್ ಸೈಟ್. ಈ ಡೆಫಿನೇಷನ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಕ್ಯಾಟಯಾನೇ ಶಿಫ್ಟ್ ಆಗೋದು ಅದರಲ್ಲಿ. ಅದೇ ಸ್ಕಾಟಿ ಡಿಫೆಕ್ಟಿಗೆ ಬಂದರೆ ಇಲ್ಲೂ ಪ್ಲಸ್ ಮೈನಸ್ ಥರನೇ ಅರೇಂಜ್ಮೆಂಟ್ ಕಾಣಿಸ್ತಿದೆ. ಇಲ್ಲೇನಾಗುತ್ತೆ, ಪ್ಲಸ್ ಎಷ್ಟು ಜಂಪ್ ಆಗಿರುತ್ತೋ, ಅಂದರೆ ಮಿಸ್ಸಿಂಗ್ ಆಫ್ ಬೋತ್ ಕ್ಯಾಟಯನ್ ಆ್ಯಂಡ್ ಆನಯನ್ ಅಂತ ಕರಿತೀವಿ. ಪ್ಲಸ್ ಎಷ್ಟು ಮಿಸ್ ಆಗಿರುತ್ತೋ ಅಷ್ಟೇ ಮೈನಸ್ಸು ಕೂಡ ಮಿಸ್ ಆಗೋಗಿರುತ್ತೆ. ಸೊ ಪ್ಲಸ್ ನೋಡಿ, ಇಲ್ಲೊಂದು ಪ್ಲಸ್ ಹೋಗಿದೆ, ಇಲ್ಲೊಂದು ಮೈನಸ್ ಹೋಗಿದೆ, ಪುನಃ ಇಲ್ಲೊಂದು ಮೈನಸ್ ಹೋಗಿದೆ, ಇಲ್ಲೊಂದು ಪ್ಲಸ್ ಹೋಗಿದೆ. ಕಂಪ್ಲೀಟಾಗಿದ್ದು ಮಿಸ್ ಆಗೋಗಿದೆ, ಅಂದರೆ ಬೇರೆ ಕಡೆ ಮಾಲಿಕ್ಯೂಲ್ಸು ಈ ಜಾಗದಿಂದ ಹೊರಗಡೆ ಹೋಗ್ಬಿಟ್ಟಿದೆ. ಬಟ್ ಇಲ್ಲ, ಹಾಗಲ್ಲ. ಮಾಲಿಕ್ಯೂಲ್ಸು ಒಂದು ಕಡೆ ಇರೋದು ಅಲ್ಲೇ ನೆಕ್ಸ್ಟ್ ಎಲ್ಲಿ ಗ್ಯಾಪ್ ಇದೆ ಅಲ್ಲಿ ಹೋಗಿ ಜಂಪಾಗಿ ಕೂತ್ಕೊಂಡಿರುತ್ತೆ. ಹಾಗಾಗಿ ಇಲ್ಲಿ ಡೆನ್ಸಿಟಿ ಏನಾಗಿರುತ್ತೆ, ಸೇಮ್ ಇರುತ್ತೆ. ಇಲ್ಲೇನಾಗಬೇಕು, ಇಲ್ಲಿ ಡೆನ್ಸಿಟಿ ಡಿಕ್ರೀಸ್ ಆಗೋಗಿರುತ್ತೆ. ಈ ಪಾಯಿಂಟ್ ಗೊತ್ತಿರಲಿ. ಅದ್ರ ಜೊತೆ ಇದರಲ್ಲಿ ಯಾವುದು CET ಕ್ವಶನ್ ಕೇಳ್ತಾ ಇರ್ತಾರೆ ಅಂದರೆ ಎಕ್ಸಾಂಪಲ್ಸ್ ಮೇನ್. ಸೊ ಇದು ಫ್ರ್ಯಾಂಕಲ್ ಡಿಫೆಕ್ಟ್ಗೆ ಎಕ್ಸಾಂಪಲ್, ಸ್ಕಾಟಿ ಡಿಫೆಕ್ಟ್ಗೆ ಇಲ್ಲಿ ಎಕ್ಸಾಂಪಲ್ ಇದೆ, NaCl KCl. ಅದ್ರ ಜೊತೆ ಇನ್ನೊಂದು ಎಕ್ಸಾಂಪಲ್, ಇದನ್ನ ನೋಟ್ ಮಾಡ್ಕೋಬೇಕು, AgBr. AgBr ಎರಡೂ ತೋರಿಸುತ್ತೆ, ಫ್ರ್ಯಾಂಕಲ್ ಆ್ಯಂಡ್ ಸ್ಕಾಟಿ. ನೋಟ್ ಡೌನ್ ದಿಸ್. ಇಷ್ಟಾದ್ಮೇಲೆ ನೆಕ್ಸ್ಟ್ ಇಂಪ್ಯೂರಿಟಿ ಡಿಫೆಕ್ಟ್ ನೋಡೋಣ. ಇಂಪ್ಯೂರಿಟಿ ಡಿಫೆಕ್ಟಲ್ಲಿ ನೋಡಿ, ಈಗ ಇಲ್ಲಿ NaCl ಕ್ರಿಸ್ಟಲ್ನ ನಾವು ತೊಗೊಂಡಿದ್ದೀವಿ. ಓಕೆ, NaCl ಕ್ರಿಸ್ಟಲ್ ತೊಗೊಂಡಿದ್ದೀವಿ, ಇದಕ್ಕೆ ಲಿಟಲ್ ಅಮೌಂಟ್ ಆಫ್ ಸ್ಟ್ರಾನ್ಷಿಯಂ ಕ್ಲೋರೈಡ್ನ ಆ್ಯಡ್ ಮಾಡ್ತಿದ್ವಿ. ಸೊ ಸ್ಟ್ರಾನ್ಷಿಯಂ ಕ್ಲೋರೈಡ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಈಗ NaCl ಅಂದರೆ Na+Cl-. ಸ್ಟ್ರಾನ್ಷಿಯಂ ಕ್ಲೋರೈಡ್ ಅಂದರೆ Sr+2 Cl- ಹೀಗಿರೋದು. ಈಗ ಸೋಡಿಯಂ ಕ್ಲೋರೈಡ್ಗೆ ಸ್ಟ್ರಾನ್ಷಿಯಂ ಆ್ಯಡ್ ಮಾಡಿದಾಗ ಸೊ ಎಷ್ಟು ಸ್ಟ್ರಾನ್ಷಿಯಮು ಎಷ್ಟು ಸೋಡಿಯಂನ ರೀಪ್ಲೇಸ್ ಮಾಡುತ್ತೆ ಅಂತ ಕೇಳ್ತಿರೋದು. ಈಗ ಒಂದು ಸ್ಟ್ರಾನ್ಷಿಯಮು ಎಷ್ಟು ಸೋಡಿಯಂ ಕ್ಲೋರೈಡ್ನ ರೀಪ್ಲೇಸ್ ಮಾಡುತ್ತೆ. ಓಕೆನಾ, ಕಂಪ್ಲೀಟ್ ಕ್ರಿಸ್ಟಲಲ್ಲಿ ಸೋಡಿಯಂ ಕ್ಲೋರೈಡ್ ಇದೆ, ನಾನೀಗ ಸ್ಟ್ರಾನ್ಷಿಯಂ ಕ್ಲೋರೈಡ್ ಆ್ಯಡ್ ಮಾಡ್ತಿದ್ದೀನಿ. ಆಗ ಸ್ಟ್ರಾನ್ಷಿಯಂ +2 ಚಾರ್ಜ್ ಆಗಿರೋದ್ರಿಂದ ಇದು ಸೋಡಿಯಂ +1 ಚಾರ್ಜು, ಇದು +2 ಚಾರ್ಜ್. ಹಾಗಾದರೆ ಇದು ಬಂದು ಕೂತ್ಕೊಳ್ಳೋಕೆ ಬರಬೇಕಾದ್ರೆ ಎಷ್ಟು ಸೋಡಿಯಂನ ಹೊರಗಡೆ ಹಾಕ್ಬೋದು, ಇದು ಬರ್ತಾ ಇದೆ, ಬಂದು ಇಲ್ಲಿ ಕೂತ್ಕೋತು ಸ್ಟ್ರಾನ್ಷಿಯಮ್ಮು, ಒಂದು ಸೋಡಿಯಂ ಜೊತೆ ಇನ್ನೊಂದು ಸೋಡಿಯಮ್ಮು ಹೊರಗಡೆ ಬಂದ್ಬಿಡುತ್ತೆ. ಸೊ ನೋಡಿ, ಇಲ್ಲಿ ಒಂದು ಖಾಲಿ ಉಳ್ಕೊಂಡಿದೆ, ಒಂದು ಕೂತ್ಕೊಂಡಿದೆ, ಒಂದು ಖಾಲಿ ಉಳ್ಕೊಂಡಿದೆ. ಯಾಕೆ ಹೀಗೆ ಅಂತಂದರೆ ಸ್ಟ್ರಾನ್ಷಿಯಂ +2 ಚಾರ್ಜ್ ಇದೆ. ಸೊ ಹಾಗಾಗಿ ಇಟ್ ಕ್ಯಾನ್ ರೀಪ್ಲೇಸ್ 2 ಸೋಡಿಯಂ ಅಯಾನ್. ಒಂದು ಸ್ಟ್ರಾನ್ಷಿಯಂ ಒಳಗಡೆ ಎಂಟ್ರಿ ಆಯಿತು ಅಂದರೆ, ಒಂದು ಸ್ಟ್ರಾನ್ಷಿಯಂ +2 ಹೊರಗಡೆ ಎಂಟ್ರಿ ಆಯಿತು ಅಂದರೆ 2 ಸೋಡಿಯಮ್ಮು ಪ್ಲಸ್ಸು ಹೊರಗಡೆ ಹೋಗುತ್ತೆ, ಔಟ್. ಓಕೆನಾ, ಇಲ್ಲಿ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂದರೆ ಎಫ್ ಸೆಂಟರ್ ಆಫ್ ಫಾರ್ಬಸೆಂಟರ್ ಅಂತ ಕರಿತೀವಿ. ದಟ್ ಮೀನ್ಸ್ ಕಲರ್ ಸೆಂಟರ್.
ಸೊ ಎಫ್ ಸೆಂಟರ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಇಂಟೆನ್ಸಿಟಿ ಆಫ್ ಕಲರು ಜಾಸ್ತಿ ಇರುತ್ತೆ. ಓಕೆನಾ? ಸೊ ಈ ಪಾಯಿಂಟೇ ನೀವು ನೆನ್ಪಿಟ್ಕೋಬೇಕು. ಎಫ್ ಸೆಂಟರ್ ಎಷ್ಟು ಜಾಸ್ತಿ ಇರುತ್ತೋ ಕಲರ್ ಇಂಟೆನ್ಸಿಟಿ ಆಫ್ ದ ಕಲರ್ ಈಸ್ ಆಲ್ಸೋ ಮ್ಯಾಕ್ಸಿಮಮ್. ಸೊ ಹಾಗಾಗಿ ಇಲ್ಲಿ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಕೊಳ್ಳಿದ್ದಾರೆ. ಸೋಡಿಯಂ ಕ್ಲೋರೈಡಲ್ಲಿ ಸೊ ಕಲರ್ ಹೇಗೆ ಫಾರ್ಮೇಷನ್ ಆಗ್ತಿದೆ ಅಂತಂದರೆ ಸೊ ಡ್ಯೂ ಟು ದಿಸ್ ಎಫ್ ಸೆಂಟರ್ ದ ಕಲರ್ ರಿಸಲ್ಟ್ ಎಕ್ಸೈಟೇಷನ್ ಆಫ್ ದೀಸ್ ಎಲೆಕ್ಟ್ರಾನ್ ವೆನ್ ದೇ ಅಬ್ಸರ್ವ್ ಎನರ್ಜಿ ದ ವಿಸಿಬಲ್ ಲೈಟ್ ಫಾಲಿಂಗ್ ಆನ್ ದ ಕ್ರಿಸ್ಟಲ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇದನ್ನು ನೆನ್ಪಿಡ್ಕೊಳ್ಳಿ. ಎಫ್ ಸೆಂಟರ್ ಬಗ್ಗೆ ಓದ್ಕೊಳ್ಳಿ. ಓಕೆ, ಸೊ ಇಷ್ಟು ಇನ್ನು ಮಿಕ್ಕಿದೆಲ್ಲ ಡಿಲೀಟೆಡ್ ಪೋರ್ಷನ್ ಆಗಿದೆ. ಇದ್ರ ಜೊತೆ ನಿಮಗೆ ಎಕ್ಸ್ಟ್ರಾಸ್ ಏನು ಅಂತಂದ್ರೆ ಇವಾಗ ರೇಡಿಯಸ್ ಕಂಡುಹಿಡಿಯಕ್ಕೆ ಕೇಳ್ತಾರೆ. ಇಲ್ಲಿ ಫಾರ್ಮುಲಾಸ್ ಕೊಟ್ಟಿದ್ದೀನಿ ನೋಡಿ, ಸಿಂಪಲ್ ಕ್ಯೂಬಿಕ್, BCC ಅಂಡ್ FCC. ಸೊ ಇದು ಡಯಾಮೀಟರ್ ಕಂಡುಹಿಡಿಯಕ್ಕೆ ಮತ್ತೆ ಇದು ರೇಡಿಯಸ್ ಕಂಡುಹಿಡಿಯಕ್ಕೆ ಈ ಫಾರ್ಮುಲಾನ ಬರ್ದಿಟ್ಕೊಳ್ಳಿ. ಸೊ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಬಟ್ ಇದ್ರ ಮೇಲೆ ನಿಮ್ಗೆ ಕೇಳ್ತಾರೆ ಕ್ವಶನ್ಸ್. ಸೊ ಇದು ನಿಮ್ಗೆ ಪ್ಯಾಕಿಂಗ್ ಎಫಿಷಿಯನ್ಸಿ ಮಾಡ್ಬೇಕಾದ್ರೆ ಈ ತರದೆಲ್ಲ ಸಿಗುತ್ತೆ ನಿಮ್ಗೆ. ಅಲ್ಲಿರೋ ಡಯಾಮೀಟರ್ ಮತ್ತೆ ರೇಡಿಯಸ್ ಈ ಫಾರ್ಮುಲಾ ತಗೊಂಡು ನೀವು ಕಂಡುಹಿಡಿಬೇಕಾಗಿರುತ್ತೆ. ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆ ನಾನಿಲ್ಲಿ ಕೀ ಪಾಯಿಂಟ್ಸ್ ಬರ್ದಿರೋದು. ಸೊ ಅವಾಗಲೇ ನಾನು ಹೇಳಿದ್ದೆ AGBR ಶೋಸ್ ಬೋತ್ ಫ್ರಾಂಕಲ್ ಅಂಡ್ ಸ್ಕಾಟಿ ಡಿಫೆಕ್ಟ್. ಸೊ ನಾನು ಕೀ ಪಾಯಿಂಟ್ಸ್ ನೇ ಒಂದು ಬುಕ್ ಅಲ್ಲಿ ಬರ್ಕೊಂಡಿದ್ದೆ, ಅದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ CET-ಗೆ ಯಾವುದು ಅಂತ ಹೇಳಿದ್ರೆ ಇದು. ಸೊ R plus R minus ಅಂದ್ರೆ ರೇಡಿಯಸ್ ಆಫ್ ಕ್ಯಾಟಯಾನ್ ಅಂಡ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಆನಯಾನ್. ಸೊ ಇದು ರೇಡಿಯಸ್ ಆಫ್ ಕ್ಯಾಟಯಾನ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಆನಯಾನ್ ಮಾಡಿದಾಗ ನಿಮ್ಗೆ ಏನಾದ್ರೂ ವ್ಯಾಲ್ಯೂ 0.1 to 0.2 ಸೊ ಇದು ಇಷ್ಟರಲ್ಲಿ ಮಧ್ಯ ಬಂತು ಅಂತಂದ್ರೆ ಸೊ 0.1 to 0.2 ಬಂತು ಅಂದ್ರೆ ಅದು ಕೋಆರ್ಡಿನೇಷನ್ ನಂಬರ್ 3 ಆಗಿರುತ್ತೆ. ಮತ್ತೆ ಅದು ಸ್ಟ್ರಕ್ಚರ್ ಪ್ಲೇನಾರ್ ಟ್ರೈಗೋನಲ್ ಆಗಿರುತ್ತೆ. ಹಾಗೆ 0.2 to 0.4 4 ಟೆಟ್ರಾಹೈಡ್ರಲ್, 0.4 to 0.7 6 ಆಕ್ಟಾಹೈಡ್ರಲ್, 0.7 to 1 8 BCC. ಸೊ ಈ ತರ ನೀವು ನೆನ್ಪಿಟ್ಕೋಬೇಕು. ಸೊ ಇದ್ರ ಮೇಲೆ ನಾನು ಪ್ರಾಬ್ಲಮ್ಸ್ ಮಾಡ್ತೀನಿ, ಅವಾಗ ನಿಮ್ಗೆ ಅದು ಐಡಿಯಾ ಗೊತ್ತಾಗುತ್ತೆ ಹೇಗೆ ಇದನ್ನ ಸಾಲ್ವ್ ಮಾಡಬೇಕು ಅಂತ. ಸೊ ಅದಾದ್ಮೇಲೆ ಕೋಆರ್ಡಿನೇಷನ್ ನಂಬರ್ 12 ಇತ್ತು ಅಂತಂದ್ರೆ ಅದು CCP or HCP. ಸೊ ಈ ಕೀ ಪಾಯಿಂಟ್ಸ್ ನಿಮ್ಗೆ ಗೊತ್ತಿರಲಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.